ಯಾವುದೇ ಕಾರಣಕ್ಕೂ ಈಗ ತಾನೇ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಗೆ ನೀರನ್ನ ಕುಡಿಸೋ ತಪ್ಪು ಯಾವತ್ತೂ ಮಾಡಬೇಡಿ. ನಿಮಗೆ ಗೊತ್ತಿಲ್ಲ, ಆಕ್ಸಿಡೆಂಟ್ ಆದ ತಕ್ಷಣ ಹೆಲ್ಪ್ ಮಾಡೋಕೆ ಅಂತ ನೀವೇನಾದ್ರೂ ನೀರು ಕುಡಿಸಿದ್ರೆ ಆ ವ್ಯಕ್ತಿಯ ಸಾವಿಗೆ ನೀವು ಕೂಡ ಒಂದು ರೀತಿ ಕಾರಣ ಆಗಬಹುದು. ಯಾಕಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಆ ವ್ಯಕ್ತಿ ಸೆಮಿ ಕಾನ್ಶಿಯಸ್ ಆಗಿರ್ತಾನೆ, ಶಾಕ್ ನಲ್ಲಿ ಇರ್ತಾನೆ, ಬ್ರೈನ್ ಟೆಂಪರರಿ ಕನ್ಫ್ಯೂಸ್ ಆಗಿರುತ್ತೆ, ಗೆಗ್ ರಿಫ್ಲೆಕ್ಸಿಸ್ ಅಂದ್ರೆ ನೀರನ್ನ ನುಂಗುವ ಕಂಟ್ರೋಲ್ ವೀಕ್ ಆಗಿರುತ್ತೆ. ಈ ಸಿಚುವೇಶನ್ ನಲ್ಲಿ ನೀವು ನೀರು ಕುಡಿಸಿದ್ರೆ ಈಸೋಫಿಗಸ್ ಅಂದ್ರೆ ಫುಡ್ ಪೈಪ್ ಬಿಟ್ಟು ಬ್ರೇಕಿಯಾ ಅಂದ್ರೆ ನೀರು ವಿಂಡ್ ಪೈಪ್ ನಲ್ಲಿ ಹೋಗುತ್ತೆ. ಒಂದು ವೇಳೆ ನೀರು ಸ್ಟಮಕ್ ಅನ್ನ ಬಿಟ್ಟು ಲಂಗ್ಸ್ ನಲ್ಲಿ ಹೋಗ್ಬಿಟ್ರೆ ಇದನ್ನ ಆಸ್ಪಿರೇಷನ್ ಅಂತಾರೆ. ಇದರಿಂದ ನಿಮೋನಿಯಾ ಅಥವಾ ಬ್ರೀತಿಂಗ್ ಬ್ಲಾಕೇಜ್ ಆಗಬಹುದು. ಇಂಜರ್ಡ್ ಆಗಿರೋ ವ್ಯಕ್ತಿಯ ಸಾವು ಕೂಡ ಸಂಭವಿಸಬಹುದು. ಇಷ್ಟೇ ಅಲ್ಲ, ಆ ವ್ಯಕ್ತಿಗೆ ಜಾಸ್ತಿ ಪೆಟ್ಟಾಗಿದ್ರೆ ಡಾಕ್ಟರ್ಗೆ ಒಂದು ವೇಳೆ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕು ಅಂದ್ರೆ ಸರ್ಜರಿಗೂ ಮುಂಚೆ ಪೇಷಂಟ್ ಗೆ ಪ್ರಜ್ಞೆ ತಪ್ಪಿಸೋಕೆ ಅನಸ್ತೇಸಿಯಾ ಕೊಡಬೇಕಾದ ಸಂದರ್ಭ ಬರಬಹುದು. ಅನಸ್ತೇಸಿಯಾ ಕೊಡೋದಕ್ಕೆ ಪೇಷಂಟ್ ನ ಹೊಟ್ಟೆ ಖಾಲಿ ಇರೋದು ಬಹಳ ಇಂಪಾರ್ಟೆಂಟ್. ನೀವು ಆಕ್ಸಿಡೆಂಟ್ ಆದ ತಕ್ಷಣ ನೀರು ಕುಡಿಸಿದ್ರೆ ಅನಸ್ತೇಸಿಯಾ ಕೊಟ್ಟ ತಕ್ಷಣ ಪೇಷಂಟ್ ವಾಮಿಟಿಂಗ್ ಮಾಡೋ ಚಾನ್ಸ್ ಇರುತ್ತೆ. ಪೇಷಂಟ್ ನ ಸ್ಥಿತಿ ಇನ್ನೂ ಗಂಭೀರ ಆಗುತ್ತೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೂ ಮುಂಚೆ ಇಂತಹ ವಿಷಯಗಳನ್ನ ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್. ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.